ಅವರೆಲ್ಲ ಇಷ್ಟು ಗ್ರಾಮೀಣ ಭಾಗದಲ್ಲಿದ್ದರು. ಈ ಸಾಂಪ್ರದಾಯಿಕ ಅಥವಾ ಹುಡುಗರನ್ನ ಎಲ್ಲ ಮಾಡ್ತಾ ಹೋಗಿದ್ದಾರೆ. ಇವತ್ತೆಲ್ಲ ಯಾಂತ್ರಿಕತೆಯ ಮೂಲಕ ಅಥವಾ ಕಿತ್ತುವ ಮೂಲಕ ಬೇರೆ ಬೇರೆ ಕ್ರಮಗಳ ಮೂಲಕ ಕೃಷಿಯನ್ನ ಮಾಡ್ತಾ ಇರುವುದನ್ನ ನೋಡ್ತಾ ಇದ್ದೇವೆ. ಆದರೆ ಇವತ್ತು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇದರ ಉಲ್ಲಾಸದ ಘಟಕದಿಂದ ಸಾಂಪ್ರದಾಯಿಕ ರೀತಿಯಲ್ಲಿ ಹೇಗೆ ವಿದ್ಯಾರ್ಥಿಗಳಿಗೆ ಇದನ್ನ ನೋಡುವುದರ ಒಂದು ಪ್ರಾತ್ಯಕ್ಷಿಕ ಮೂಲಕ ತೋರಿಸುವುದರ ಮೂಲಕ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಮಕ್ಕಳಿಗೆ ಹೇಗೆ ಬೆಳೀತಾರೆ ಅವರು ಬೀಜ ಹೇಗೆ ಹಾಗೆ ಮಾಡುವುದು ಹೇಗೆ ಗಟ್ಟಿ ಮಾಡುವುದು ಹೇಗೆ ಇದೆಲ್ಲ ಒಂದು ಮುಂಚಿನ ಕಾಲದಲ್ಲಿ ಒಂದು ಸಾಂಪ್ರದಾಯಿಕ ಇವತ್ತು ನಾವು ನೋಡ್ಲಿಕ್ಕೆ ಸಿಗಲಿಲ್ಲ. ಅದನ್ನೆಲ್ಲ ಇವತ್ತು ಈ ಪುನರತ್ನ ಅವರು ತಂಡ ಮಕ್ಕಳಿಗೆ ಇದನ್ನೆಲ್ಲ ಒಂದು ತೋರಿಸುವುದರ ಮೂಲಕ ಈ ಕೃಷಿ ಭತ್ತ ಹೇಗಾಗ್ತದೆ, ಭತ್ತ ಎಷ್ಟು ತಿಂಗಳಲ್ಲಿ ಇದು ಕೊಯ್ಲಿಗೆ ಬರ್ತದೆ, ಭತ್ತದಿಂದ ಅಕ್ಕಿ ಹೇಗಾಗ್ತದೆ ಇದನ್ನೆಲ್ಲ ಮಕ್ಕಳಿಗೆ ಗೊತ್ತಾಗಬೇಕು. ಇಲ್ಲಿದ್ರೆ ಯಾವ ವಿಷಯಗಳು ಇವತ್ತಿನ ನಮ್ಮ ಜನಾಂಗಕ್ಕೆ ಇದರ ಒಂದು ಗೊತ್ತಿಲ್ಲ. ಇದೆಲ್ಲ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಈ ಕೆಲಸ ಮುಂದಿನ ದಿನದಲ್ಲಿ ಈಗ ಕೊಯ್ಲಿಗೆ ಬಂದಾಗ ಕೊಯ್ಲು ಮಾಡುವುದಾಗಿ ಮತ್ತು ಎಪ್ಪುದಾಗಿ ಅಡಿಮರಿಸಿ ಅಂತ ಇದನ್ನೆಲ್ಲ ತಾವು ತೋರಿಸಿದ್ರೆ ಮಕ್ಕಳಿಗೆಲ್ಲ ವಿಷಯದಲ್ಲಿ ಸಂಪೂರ್ಣ ಅರಿವು ಆಗ್ತದೆ ಅಂತ ಹೇಳ್ತಾ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಇನ್ನಿಂದಲೂ ಸಹ ಕಾರ್ಯಕ್ರಮ ನಿಮ್ಮ ಹೆಸರಿನಲ್ಲಿ ನಡೀತಾ ಇದೆ ಅಂತ ಹಾರೈಸುವ ಅವಕಾಶಕ್ಕಾಗಿ ವಂದಿಸಿ ನಾನು ಮಾತು. ಸ್ಥಳೀಯ ಸಂಸ್ಥೆ ಕುಂದಾಪುರ, ನಾನು ಅದರ ಅಧ್ಯಕ್ಷೆ ಗುಣರತ್ನ. ನನ್ನ ಜೊತೆ ಇರುವರೆಲ್ಲರೂ ಕೂಡ ನಮ್ಮ ಸಂಸ್ಥೆಯ ಪದಾಧಿಕಾರಿಯವರು. ಹಾಗೆ ಕೃಷಿಯತ್ತ ನಡೆ ಎಂಬ ಕಾರ್ಯಕ್ರಮವನ್ನು ಈ ದಿನ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತು ಮಾತ್ರ ಅಲ್ಲ, ನಮ್ಮ ರಾಜ್ಯ ಸಮಿತಿಯ ಆಯುಕ್ತರಾದ PGR ಸಿಂಧಿಯರ ನೇತೃತ್ವದಲ್ಲಿ ಪ್ರಕೃತಿಯತ್ತ ನಮ್ಮ ನಡೆ ಹಾಗೂ ಕೃಷಿಯತ್ತ ನಡೆ ಹಲವು ಕಾರ್ಯಕ್ರಮ ನಿರಂತರವಾಗಿ ವರ್ಷಿಡೀ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಶಾಲೆ ಮಧ್ಯ 4 ಗೋಡೆ ಮಧ್ಯೆ ಪಾಠ ಕಲಿತ್ರೆ ಮಾತ್ರ ಸಾಕಾಗೋದಿಲ್ಲ ಅಂತ ಹೇಳಿ ಮಕ್ಕಳನ್ನು ಶಾಲೆಯಿಂದ ಹೊರತಂದು ಪ್ರಾಕ್ಟಿಕಲ್ ಆಗಿ ಏನೇನು ಕೃಷಿ ಅಂದರೆ ಪ್ರಾಕ್ಟಿಕಲ್ ಆಗಿ ಏನೇನು ಮಾಡ್ತಾರೆ ಅನ್ನೋದರ ಬಗ್ಗೆ ಮಾಹಿತಿ ನೀಡಲಿಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ನಿರಂತರ ಮಾಡ್ತಾ ಬಂದಿದ್ದೇವೆ. ಹಾಗೆ ಕೃಷಿ ಅಂತ ಹೇಳೋದು ನಮ್ಮ ದೇಶದ ಪರಂಪರೆ. ಜೈ ಕಿಸಾನ್ ಜೈ ಜವಾನ್ ಅಂತ ಹೇಳಿ ನಮ್ಮ ಹಿರಿಯರು ನಡೆಸ್ಕೊಂಡೇ ಬಂದಿದ್ದಾರೆ. ಅದೇ ರೀತಿ ಕೃಷಿ ನಮ್ಮ ದೇಶದ ಅತಿ ಅಗತ್ಯವಾದ ಒಂದು, ನಮಗೆ ಆರೋಗ್ಯವಾಗಿ ನಾವು ಇರಲಿಕ್ಕೆ ಕೃಷಿ ಅತಿ ಅಗತ್ಯ. ಅದೇ ರೀತಿ ಈಗಾಗಲೇ ನಾವು ಬೀಜಗಳನ್ನು ನಟ್ಟಿದ್ದೇವೆ. ಪ್ರಕೃತಿಯನ್ನು ನಾವು ಮಾತೆ ಅಂತ ಹೇಳಿ ಈಗಾಗಲೇ ಪೂಜಿಸ್ತೇವೆ. ಬೀಜಗಳನ್ನು ನಟ್ಟಿದ್ದೇವೆ, ಔಷಧಿ ಗಿಡಗಳನ್ನು ನಟ್ಟಿದ್ದೇವೆ, ಮರ ಗಿಡಗಳನ್ನು ನಟ್ಟಿದ್ದೇವೆ, ಗಾಳಿ ತಡಿಲಿಕ್ಕೆ ಮರವನ್ನು ನಟ್ಟಿದ್ದೇವೆ, ಕಾಂಡ್ಲ ಗಿಡವನ್ನು ನಟ್ಟಿದ್ದೇವೆ. ಹೀಗೆಲ್ಲ ಪರಿಸರದಲ್ಲಿ ನಮ್ಮ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಅದ್ರ ಜೊತೆ ಕೃಷಿ ಅಂತ ಹೇಳಿ, ಇವತ್ತು ಕೃಷಿ ಅಂದರೆ ಮಕ್ಕಳಿಗೆ ಭತ್ತ ಹೇಗೆ ಬೆಳೀತದೆ ಅಂತೇಳಿ ಸರಿಯಾಗಿ ಗೊತ್ತಿರೋದಿಲ್ಲ. ಅವರು ಮರದಲ್ಲಿ ಬೆಳೀತದೆ, ಗಿಡದಲ್ಲಿ ಬೆಳೀತದೆ ಅಂತಾರೆ. ಅದಕ್ಕೋಸ್ಕರ ಒಂದು ಭತ್ತ ಆಗಬೇಕಾದ್ರೆ ಯಾವ ಆಯಾಮದಲ್ಲಿ ಭತ್ತಗಳನ್ನು ಬೀಜ ಬಿತ್ತುವಂಥದ್ದು, ಹಾಗೆ ಆಗುವಂಥದ್ದು, ಅದು ಕೀಳುವಂಥದ್ದು, ಅದು ನಡುವಂಥದ್ದು, ನಂತರ ದಿನದಲ್ಲಿ 2-3 ತಿಂಗಳಾದ ನಂತರ ಕಟಾವು ಮಾಡುವಂಥದ್ದು, ಅದನ್ನು ಬೇರ್ಪಡಿಸಿ ಅದನ್ನು ಮಿಲ್ಲಿ ಕೊಡುವಂಥದ್ದು ಅಕ್ಕಿ. ಹೀಗಾಗಲೇ ಹಲವು ಆಯಾಮಗಳಲ್ಲಿ ಇದು ನಡೀತದೆ ಅಂಥೇಳಿ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ಮಾಹಿತಿ ನೀಡಲಿಕ್ಕೆ ನಿರಂತರವಾಗಿ ಬೀಜ ಬಿತ್ತುವುದರಿಂದ ನಾವು ಭತ್ತ ಅಕ್ಕಿ ಆಗೋ ತನಕ ನಾವು ಹಲವು ಹಂತದಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇವೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ತಾಲೂಕಿನ ಎಲ್ಲ ಶಾಲೆಯಿಂದ ಸ್ವಲ್ಪ ಮಕ್ಕಳನ್ನು ನಾವು ಕರೆದಿದ್ದೇವೆ. ಮುಂದಿನ ದಿನದಲ್ಲಿ ಬೇರೆ ಮಕ್ಕಳನ್ನು ಕರೆದು ಕೂಡ ಮಾಹಿತಿಯನ್ನು ನೀಡ್ತೇವೆ ಅಂತ ಹೇಳ ಬಯಸ್ತೇನೆ. ನಮಸ್ತೆ. ನಾನು ಶ್ರೀ ವೆಂಕಟರಮಣ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ನಮ್ಮ ಶಾಲೆಯಿಂದ ಬಂದಿದ್ದೇನೆ. ಇವತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವರ ವತಿಯಿಂದ ನಟ್ಟಿ ನೆಡುವ ಕಾರ್ಯಕ್ರಮ ನಡೆಯುತ್ತಿದೆ. ನಾವು ನಮ್ಮ ಸ್ನೇಹಿತರ ಜೊತೆಗೆ ಬಂದಿದ್ದೇನೆ. ಈ ನಟ್ಟಿ ನೆಡೋಕ್ಕೆ ತುಂಬ ಸಂತಸದಿಂದ ಕಾಯುತ್ತಿದ್ದೇನೆ. ಇಷ್ಟು ದಿವಸ ಸ್ಕೂಲಲ್ಲಿ ನಾವು ಪಾಠ ಕೇಳ್ತಿದ್ದೇವೆ. ಇವತ್ತು ಪಾಠವನ್ನು ಬಿಟ್ಟು ಇಲ್ಲಿ ನಟ್ಟಿ ನಡೆಯೋಕ್ಕೆ ಬಂದಿದ್ದೇವೆ. ನಾನು ಈಗ ನಟ್ಟಿ ನಡೆದು ಫುಲ್ ಕೆಸರು ಗದ್ದೆಯಲ್ಲಿ ನಡೆಯುತ್ತಿದೆ. ಅಲ್ಲಿ ಕೆಸರು ಜೊತೆ ಎಲ್ಲ ಆಟಾಡಿದ್ದೇವೆ. ನಾವು ನಮ್ಮ ಸ್ನೇಹಿತರಿಗೆಲ್ಲ ಜೊತೆಯಲ್ಲಿ ನಡೀತಿದ್ದೇವೆ.
ಇದು ಭಾರತದಲ್ಲಿ ಶೇಕಡ 70ರಷ್ಟು ಕೃಷಿ ಪ್ರಧಾನ ದೇಶವಾಗಿದೆ. ಇಲ್ಲಿ ನಮಗೆ ಕೃಷಿ ಮುಖ್ಯ ಕಾರ್ಯಕ್ರಮವಾಗಿದೆ. ಎಲ್ಲರಿಗೂ ನಾವು ಈಗ ಯುವ ಪೀಳಿಗೆಯಲ್ಲಿ ಕೃಷಿಯನ್ನು ಕೃಷಿ ಮಾಡೋಕ್ಕೆ ಹೇಳಿಕೊಡಬೇಕಾಗಿದೆ. ನಮಗಿದು ಹೊಸ ಪ್ರಯತ್ನವಾಗಿದೆ. ನನ್ನ ಮೊದಲ ಬಾರಿ ಕೃಷಿಯಲ್ಲಿ ಭಾಗವಹಿಸಿಕೊಳ್ಳುವುದು. ನನ್ನ ಸ್ನೇಹಿತರಿಗೂ ಕೂಡ ನನಗೆ ಹೇಳಿಕೊಡಬೇಕಂತ ಅಂದ್ಕೊಳ್ತೀನಿ. ಇವತ್ತು ನಾನು ಮೊದಲ ಬಾರಿ ನಟ್ಟಿಯನ್ನು ನೆಡೆದಿದ್ದೇನೆ. ಅದನ್ನು ನಟ್ಟಿ ನಂಗೆ ತುಂಬ ಸಂತಸವಾಗಿದೆ. ನಾನು ಈ ಥರ ಮಾಡಲಿಲ್ಲ. ಇವತ್ತು ನಮಗೆ ನೆಟ್ಟಿ ನೆಡುವಾಗ ನಮ್ಮ ಸ್ನೇಹಿತರ ಜೊತೆ ಹೊಸದಾಗಿ ಕಲಿತಿದ್ದೇನೆ. ಇದು ನನಗೆ ಹೊಸವಾದ ವಿಷಯ. ನನಗೆ ಇದನ್ನು ಮಾಡಿ ತುಂಬ ಖುಷಿಯಾಯಿತು. ನಾನು ಮುಂದೆ ನನ್ನ ಸ್ನೇಹಿತರ ಜೊತೆ ಹಾಗೂ ನನ್ನ ಹಿರಿಯರ ಜೊತೆ ಎಲ್ಲ ಮಾಡಬೇಕೆಂದು ಅಂದುಕೊಂಡಿದ್ದೇನೆ. ನನಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದರಿಂದ ಭಾರತ್ ಸ್ಕೌಟ್ಸ್ ಗೈಡ್ಸ್ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಕುಂದಾಪುರ ಇವರು ನಮ್ಮ ನಡೆ ಕೃಷಿಯ ಕಡೆ ಎನ್ನುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದಾರೆ. ನಾನು ವಿಕೆ ಶಾಲೆಯಿಂದ ಶ್ರವಣ್ ಅಂತ. ನಮ್ಮ ಮನೆಯಲ್ಲಿ ಕೂಡ ಕೃಷಿ ಇದೆ. ಆದರೆ ಆ ಕೃಷಿಯ ಚಟುವಟಿಕೆಗಳು ಮತ್ತು ಈ ಕೃಷಿಯ ಚಟುವಟಿಕೆಗಳು ಬೇರೆ. ಏಕೆಂದರೆ ಅಲ್ಲಿ ಮನೆಯವರು ಹಾಗೆ ಕೆಲವು ಹೊರಗಡೆಯವರು ಬರ್ತಾರೆ. ಆದರೆ ಇಲ್ಲಿ ನಮ್ಮ ಸ್ನೇಹಿತರು ನಮ್ಮ ಸಹೋದರರೊಟ್ಟಿಗೆ ನಡುವಂಥ ಅನುಭವ ಬೇರೆ. ಕೆಲವರಿಗೆ ಈ ಅಂದರೆ ಹಳ್ಳಿ ಸೈಡಲ್ಲಿರೋರಿಗೆಲ್ಲ ನಟ್ಟಿಯ ಬಗ್ಗೆ ಗುರ್ತಿರ್ತಾರೆ. ಕೆಲವರು ಈಗ ಇಲ್ಲೇ ನಗರದ ಕಡೆ ಇರುವವರಿಗೆ ಈ ಕೃಷಿಯ ಬಗ್ಗೆ ಎಲ್ಲ ತಿಳಿದಿರೋದಿಲ್ಲ. ಆದರೆ ಈ ಕಾರ್ಯಕ್ರಮದ ಮೂಲಕ ನಾವು ಕೃಷಿಯ ಬಗ್ಗೆ ಜಾಸ್ತಿ ತಿಳಿಯಬಹುದು. ಧನ್ಯವಾದಗಳು. ಶ್ರವಣ್. ನಾನು ಶ್ರೀನಿಧಿ. ನಾನು ಶ್ರೀ ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆಯಿಂದ ಬರ್ತಿದ್ದೀನಿ. ಕೃಷಿ ದೇಶದ ಬೆನ್ನೆಲುಬಾಗಿದೆ. ಮೊದಲು ನಾವು ನಮ್ಮ ತಂದೆ ತಾಯಿ ತಾತ ಅಜ್ಜಿಯವರೆಲ್ಲ ಮಾಡ್ತಿರೋದನ್ನು ನೋಡ್ತಿದ್ವಿ. ಈಗ ನಾವೇ ನಮ್ಮ ಕೈಯಾರೆ ಮಾಡ್ತಿರೋದು ನಮ್ಗೆ ತುಂಬ ಖುಷಿ ಆಗ್ತಿದೆ. ಇದು ಫಸ್ಟ್ ಟೈಮ್ ನಾವು ಮಾಡ್ತಿರೋದು. ಸೊ ತುಂಬ ಖುಷಿ ಆಗ್ತಿದೆ ನಮಗೆ. ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಕುಂದಾಪುರ. ನಾನು ಸ್ಕೌಟ್ ಶಿಕ್ಷಕ. ಕುವೆಂಪು ಶತಮಾನೋತ್ಸವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ತೆಕ್ಕಟ್ಟೆ. ಸ್ಕೌಟ್ ಶಿಕ್ಷಕ ಸದಾನಂದ ಶೆಟ್ಟಿ. ನಾವು ಪ್ರತಿ ವರ್ಷ ಸ್ಕೌಟ್ ಸಂಸ್ಥೆಯಿಂದ ವಿದ್ಯಾರ್ಥಿಗಳಿಗಾಗಿ ಕೃಷಿಯ ಕಡೆ ನಮ್ಮ ನಡೆ ಎನ್ನುವಂತಹ ಕಾರ್ಯಕ್ರಮ ಹಾಗೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಗಿಡ ನೆಡುವಂತಹ ಕಾರ್ಯಕ್ರಮ, ಔಷಧಿ ಗಿಡಗಳ ಕಾರ್ಯಕ್ರಮ, ಹೀಗೆ ವನಗಳ ನಿರ್ಮಾಣ, ಸ್ವಚ್ಛತೆ, ಹೀಗೆ ಅನೇಕ ಕಾರ್ಯಕ್ರಮಗಳು ನಾವು ಸಂಸ್ಥೆ ವತಿಯಿಂದ ಹಮ್ಮಿಕೊಳ್ತೇವೆ. ಇವತ್ತು ನಾವು ಇಲ್ಲಿ ಕೃಷಿಯ ಕಡೆ ನಮ್ಮ ನಡೆ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಸ್ಕೌಟ್ ಸಂಸ್ಥೆಯ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಸುಮಾರು 8 ಸಂಸ್ಥೆಗಳಿಂದ 240 ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಬೆಳಗಿನ ಕಾರ್ಯಕ್ರಮದ ನಂತರ ಈ ಕೃಷಿ ಅನ್ನುವಂತಹದ್ದು ಭಾರತದ ಪ್ರಮುಖವಾದಂತಹ ಒಂದು ಭಾಗ. ಶೇಕಡ 70ರಷ್ಟು ಕೃಷಿ ಪ್ರಧಾನವಾದಂತಹ ಈ ದೇಶದಲ್ಲಿ ಇತ್ತೀಚಿನ ದಿನದಲ್ಲಿ ಯುವ ಪೀಳಿಗೆ ಅನ್ನುವಂತಹದ್ದು ಕೃಷಿಯಿಂದ ವಿಮುಖವಾಗ್ತಾ ಇದೆ. ಆದ್ದರಿಂದ ಕೃಷಿ ಚಟುವಟಿಕೆ ಅನ್ನುವಂತಹದ್ದು ಹೇಗಿರಬೇಕು, ಏನು ಮಾಡಬೇಕು ಎನ್ನುವಂಥ ಹಿಂದಿನ ಪರಿಕರಗಳ ಜೊತೆಯಲ್ಲಿ ನಮಗೆ ಮಾಡಲಿಕ್ಕೆ ಆಗದೇ ಹೋದರೂ ಕೂಡ ಇವತ್ತಿನ ಈ ತಾಂತ್ರಿಕ ಯುಗದಲ್ಲಿ ಅಥವಾ ಯಾಂತ್ರಿಕ ಯುಗದಲ್ಲಿ ನಾವು ಕೃಷಿಯನ್ನು ಮಾಡೋದಾದರೂ ಕೂಡ ಸಾಂಪ್ರದಾಯಿಕ ಕೃಷಿಯನ್ನು ಹೇಗೆ ಮಾಡಬೇಕು ಎನ್ನುವುದರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಮನದಟ್ಟಾಗಬೇಕೆನ್ನುವಂತಹ ನಿಟ್ಟಿನಲ್ಲಿ ನಾವು ಸಂಸ್ಥೆಯ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸ್ಕೌಟ್ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ನಾವೆಲ್ಲ ಕುಂದಾಪುರ ವಲಯದ ಸ್ಕೌಟ್ ಶಿಕ್ಷಕರು, ಶಿಕ್ಷಣ ಇಲಾಖೆಯ ಮಾರ್ಗದರ್ಶನದ ಜೊತೆಯಲ್ಲಿ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಕುಂದಾಪುರದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಖುಷಿಯನ್ನು ಕೊಡ್ತದೆ. ಮತ್ತು ಈ ಖುಷಿ ಅನ್ನುವಂಥದ್ದು ಇವತ್ತಿಗೆ ಅಲ್ಲ, ನಾವು ವಿದ್ಯಾರ್ಥಿಗಳಿಗೆ ಮತ್ತೆ ಪುನಃ ನಾವು ಶಾಲೆಯಲ್ಲಿ ಹೇಳ್ತೇವೆ, ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ನಿಮ್ಮ ಹಿರಿಯರ ಮಾರ್ಗದರ್ಶನವನ್ನು ತಗೊಳ್ಬೇಕು. ಕೃಷಿ ಅನ್ನುವಂಥದ್ದು ಹಡಿಲು ಭೂಮಿ ಇದ್ದರೂ ಕೂಡ ಅದನ್ನು ನಾವು ಇವತ್ತು ಫಲಪ್ರದವಾದಂತಹ ಭೂಮಿಯನ್ನು ಮಾಡಿಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸ್ವಚ್ಛತೆಯೊಂದಿಗೆ ಹಸಿರು ಭೂಮಿಯನ್ನು ನಿರ್ಮಾಣ ಮಾಡುವಲ್ಲಿ, ಹಸಿರು ವನಗಳನ್ನು ನಿರೂಪಿಸುವಲ್ಲಿ ನಾವು ಸ್ಕೌಟ್ ಅನ್ನುವಂತಹದ್ದು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಹತ್ವವನ್ನು ಮತ್ತು ಮಾರ್ಗದರ್ಶನವನ್ನು ನೀಡ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ನಮ್ಮ ವಿದ್ಯಾರ್ಥಿಗಳಿಗೆ ಖುಷಿ ಕೊಟ್ಟಿದೆ. ಕೇವಲ ಖುಷಿಯಷ್ಟೇ ಅಲ್ಲ, ಅವರ ಜೀವನದ ಅನುಭವ ಕೂಡ ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಶ್ರಮ ಅನ್ನುವಂತಹದ್ದು ವಿದ್ಯಾರ್ಥಿಗಳ ಪಾಲಿಗೆ ಉತ್ತಮ ಅನುಭವ ಆಗಬೇಕೆನ್ನುವಂತಹ ನಿಟ್ಟಿನಲ್ಲಿ ನಾವು ಇದನ್ನು ಹಮ್ಮಿಕೊಂಡಿದ್ದೇವೆ.